ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮನೆ ಮಗಳು ಯೂಟ್ಯೂಬ್ ಚಾನಲ್ ಭಾಗ್ಯ. ಇವತ್ತು ಒಂದೊಳ್ಳೆ ಕಾಳುಗಳ ಸಾಂಬಾರು ಮಾಡ್ತಾಯಿದ್ದೇನೆ. ಮಿಕ್ಸ್ ಕಾಳುಗಳು ನೋಡಿ, ಬಟಾಣಿ, ಕಡಲೆಕಾಳು ಮತ್ತು ಅವರೆಕಾಳು ಒಂದು 6 ಗಂಟೆ ಕಾಲ ನೆನೆಸಿ ಇಟ್ಕೊಂಡಿದ್ದೀನಿ. 2 ಆಲೂಗಡ್ಡೆ, 3 ಟೊಮೊಟೊ ಹಾಕಿ ಒಂದೊಳ್ಳೆ ಮುದ್ದೆಗೆ ಸಾಂಬಾರು ಮಾಡ್ತಾಯಿದ್ದೀನಿ. ತುಂಬ ಹೆಲ್ದಿ. ಈ ಕಾಳುಗಳು ತಿನ್ನೋದ್ರಿಂದ ನಮಗೆ ಒಳ್ಳೆ ರೀತಿಯ ಆರೋಗ್ಯ ಸಿಗುತ್ತದೆ. ಚೆನ್ನಾಗಿ ಯೂಸ್ ಮಾಡ್ಬೋದು. ಮತ್ತು ಈಗ ಫಾರ್ಮಲ್ಲಿ ಹಾಕಿದ್ರೆ ನೋಡೋದು ಸ್ಪಿನ್ನರ್ ಸೊ ಈ ಪಿಚ್ಚಲ್ಲಿ ಅಕಸ್ಮಾತ್ ಹೈ ಸ್ಕೋರಿಂಗ್ ಗೇಮ್ ಆಗಲ್ಲ ಅಂತಂದ್ರೆ ಈಗ ಮುಂಬೈ ಇಂಡಿಯನ್ಸ್ ಈಗ ಮುಚ್ಚಳ ಮುಚ್ತಾ ಇದ್ದೀನಿ. ಒಂದು 3 ವಿಸಿಲ್ ಬರಲಿ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಬೆಂದಿದೆ ಕಾಳು ಎಲ್ಲ. ನೋಡಿ ಫ್ರೆಂಡ್ಸ್, ಈಗ ಕಾಳು ಮತ್ತು ಟೊಮೊಟೊ ತಣ್ಣಗಾಗಿ ಆಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಹುಣಸೆಹಣ್ಣು ಒಂದು ನಿಂಬೆ ಹಣ್ಣಿನ ಗಾತ್ರ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದು ಸಾಂಬಾರು ಪೌಡ್ರು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಸಾಂಬಾರು ಪುಡಿ, ಚೆನ್ನಾಗಿರುತ್ತೆ. ಮತ್ತು ಕೊಬ್ಬರಿ ಸ್ವಲ್ಪ, 1 ಬೆಳ್ಳುಳ್ಳಿ ಮತ್ತು ಈರುಳ್ಳಿ. ಇವಾಗ ಇದನ್ನು ಚೆನ್ನಾಗಿ ರುಬ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಅದೆಲ್ಲ ಹಾಕಿ ರುಬ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ವಾರಕ್ಕೊಂದು ಸಲ ಆದರೂ ಈ ಕಾಳುಗಳ ಸಾಂಬಾರು ಮಾಡ್ಕೊಂಡು ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಆವಾಗಲೇ ಸ್ವಲ್ಪ ಉಪ್ಪು ಹಾಕಿದ್ದೆ, ಇವಾಗಿನ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತು ಅರಿಶಿನ ಪುಡಿ ಸ್ವಲ್ಪ ಕಲರ್ಗೆ. ಇದೇನು ವಿಸಿಲೇನು ಹಾಕೋದು ಬೇಡ, ಹಂಗೆ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಕುದೀಲಿ. ಸ್ವಲ್ಪ ಒಗ್ಗರಣೆಗೆ ಎಣ್ಣೆ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸ್ವಲ್ಪ, ಕರಿಬೇವು 1 ಎಸಳು, ಇಂಗು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ಜೀರ್ಣ ಚೆನ್ನಾಗಾಗುತ್ತೆ. ನಮ್ಮ ಬಾಡಿಗೆ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ನೋಡಿ, ಎಣ್ಣೆ ಸ್ವಲ್ಪನೇ ನಾನು ಉಪಯೋಗಿಸಿದ್ದೀನಿ ಸಾಂಬಾರಿಗೆ. ಎಣ್ಣೆ ಜಾಸ್ತಿ ತಿನ್ನಬಾರ್ದು. ಅದಾಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ನೋಡಿ, ಬಿಸಿ ಬಿಸಿ ಅನ್ನ ಮುದ್ದೆಗೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಸೂಪರಾಗಿ ಬಂದಿದೆ.